ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾರಾಮ್ ಪೇಜ್ ಮಂಗಳೂರಲ್ಲಿ ಹೊಸ ಕಮಿಷನರ್ ಬಂದ ನಂತರ ಮೊದಲ ಬಾರಿಗೆ ಮರ್ಡರ್ ಕೂಡ ನಡೆದಿರುವಂತದ್ದು ಅಂತ ಹೇಳಿದ್ರೆ ಆರಿಫ್ ಅನ್ನುವಂತಹ ವ್ಯಕ್ತಿ ದಕ್ಕಿಯಲ್ಲಿ ಮೀನು ವ್ಯಾಪಾರದ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ, ತಲಪಾಡಿಯ ಅಜ್ಜಿನಡ್ಕದಲ್ಲಿ ವಾಸವಾಗಿದ್ದಂತ ಈ ಆರಿಫ್ ಅನ್ನುವಂತಹ ವ್ಯಕ್ತಿ ಬೆಳಗ್ಗೆ ಮುಂಜಾನೆ ಮೀನಿನ ವ್ಯಾಪಾರ ಇದ್ದಂತಹ ಈ ಆರಿಫ್ ದಕ್ಕಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ 4 ಗಂಟೆಯ ಹೊತ್ತಿಗೆ ತೊಕ್ಕೊಟ್ಟಿನ ಫ್ಲೈಓವರ್ ಏನಿದೆ ಅದರ ಮೇಲ್ಗಡೆ ನಡೆದಂತಹ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗುವಂತದ್ದು ಇದು ತಲಪಾಡಿಯಿಂದ ಬರುವಂತಹ ರಸ್ತೆ. ತಲಪಾಡಿಯಿಂದ ಬಂದುವಂತಹ ರಸ್ತೆಯಲ್ಲಿ ಅಜ್ಜಿನಡ್ಕದಿಂದ ಈ ಆರಿಫ್ ಅನ್ನುವಂತಹ ವ್ಯಕ್ತಿ ಬರ್ತಾ ಇದ್ದ. ಫ್ಲೈಓವರ್ನ ಮೇಲೆ 500 ಮೀಟರ್ ದೂರ ಬಂದಂತಹ ಸಮಯದಲ್ಲಿ ನಡೆದಂತಹ ಘಟನೆ. ಫ್ಲೈಓವರ್ ಮೇಲೇನೆ ಬರ್ಬರವಾಗಿ ಕೊಚ್ಚಿ ಕೊಲೆ ಕೂಡ ಮಾಡಿರುವಂತದ್ದು. ಒಂದಷ್ಟು ಮಾರ್ಕ್ಸ್ ಕೂಡ ಇದೆ ಅಂತ ಹೇಳಿದ್ರೆ ಆರಿಫ್ ಬೈಕ್ ಅಲ್ಲಿ ಬರ್ತಾ ಇದ್ದ, ಅವನ ಹಿಂದ್ಗಡೆ ಇನೋವಾ ಕಾರ್ ಕೂಡ ಬರ್ತಾ ಇತ್ತು. ಆರಿಫ್ ಬರ್ತಾ ಇದ್ದಂತ ಸಮಯವನ್ನೇ ಈ ದುಷ್ಕರ್ಮಿಗಳು ಕಾದು ಕೂತಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಾಗುವಂಥದ್ದು ಅಂತ ಹೇಳಿದ್ರೆ ಆರಿಫ್ ರೆಗ್ಯುಲರ್ ಆಗಿ ದಕ್ಕಿಗೆ ಹೋಗ್ತಾ ಇದ್ದ, ಮೀನಿನ ವ್ಯಾಪಾರ ಮಾಡೋಕ್ಕೋಸ್ಕರ ಬೆಳ್ಳಂಬೆಳಗ್ಗೆ ಹೋಗ್ತಾ ಇದ್ದ. ಸೊ ಇದನ್ನು ತಿಳಿದಂತ ವ್ಯಕ್ತಿಗಳು ಅಟ್ಯಾಕ್ ಮಾಡಿರುವಂತದ್ದು ಮುಂಚೆನೆ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಫ್ಲೈಓವರ್ಗೆ ಬಂದಾಗ ಆರಿಫ್ ಅನ್ನುವಂತಹ ವ್ಯಕ್ತಿ ಬೈಕಲ್ಲಿ ಇದ್ದ, ಹಿಂದ್ಗಡೆಯಿಂದ ಇನೋವಾ ಕಾರಲ್ಲಿ ಕೂಡ ಡಿಕ್ಕಿ ಹೊಡೆಯುತ್ತಾರೆ. ಡಿಕ್ಕಿ ಹೊಡೆದ ನಂತರ ಇಲ್ಲಿ ಮಾರ್ಕ್ಸ್ ಏನು ಕಾಣ್ತಾ ಇದೆ ರೋಡ್ ಅಲ್ಲಿ, ಸೊ ಅದು ಬೈಕ್ ನ ಮಾರ್ಕ್. ಅವನ ಬುಲೆಟ್ ಏನಿದೆ, ರಾಯಲ್ ಎನ್ಫೀಲ್ಡ್ ಬೈಕ್ ಏನಿದೆ ಅದು ಕೆಳಗೆ ಬಿದ್ದ ನಂತರ ಅವನಿಗೆ ಎದ್ದೋಳಕ್ಕೂ ಕೂಡ ಕಷ್ಟ ಆಗಿರುವಂಥದ್ದು ಆರಿಫ್ಗೆ. ಇಲ್ಲಿ ಸ್ಟೇನ್ ಕೂಡ ಇದೆ, ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು. ಸೊ ಇಲ್ಲಿ ಬಿದ್ದಂತಹ ಆರಿಫ್ ಅನ್ನು ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಒಂದಷ್ಟು ಏನಿದೆ ಎಕ್ಸಾಕ್ಟ್ ಶಿವಾಜಿ ಸಮಿತಿ ತೊಕ್ಕೊಟ್ಟು ಅಂತ ಹೇಳಿದೆ, ಅದರ ಎದುರುಗಡೆನೆ ನಡೆದಿರುವಂತಹ ಘಟನೆ, ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ. ಸೊ ಇಲ್ಲಿವರೆಗೆ ಒಂದಷ್ಟು ಮಾರ್ಕ್ಸ್ ಕೂಡ ಇದೆ. ನೋಡಿದ್ರೆ ನಿಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ ಸ್ಪೀಡ್ ಆಗಿ ಬಂದು ಡಿಕ್ಕಿಯನ್ನು ಮಾಡಿದ್ದಾರೆ ಅವನ ಬೈಕ್ಗೆ. ನಂತರದಲ್ಲಿ ಬೈಕ್ ಸ್ಕಿಡ್ ಆಗಿ ಬಂದು ಇಲ್ಲಿವರೆಗೂ ಬಿದ್ದಿದೆ. ಆರಿಫ್ ಅದರ ಮಧ್ಯದಲ್ಲಿ ಬಿದ್ದಿದ್ದಾನೆ. ಬಿದ್ದಂತ ಸಮಯದಲ್ಲಿ ಅವನಿಗೆ ಎದ್ದೇಳೋಕೆ ಕಷ್ಟ ಆಗಿದೆ. ಏಕಾಏಕಿಯಾಗಿ ಬಂದು ಈ ದುಷ್ಕರ್ಮಿಗಳು ಕೊಚ್ಚಿ ಕೊಂದಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಈ ಆರಿಫ್ಗೆ ಒಂದು ವೇಳೆ ಎದ್ದೇಳೋಕೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಈ ಫ್ಲೈಓವರ್ ಇಂದ ಜಿಗಿದು, ಜಾಸ್ತಿ ಆಳ ಏನಿಲ್ಲ ಇದು, ಈ ಫ್ಲೈಓವರ್ ಇಂದ ಕೆಳಗೆ ಜಿಗಿದು ಎಸ್ಕೇಪ್ ಕೂಡ ಆಗ್ಬೋದಿತ್ತು ಅನ್ನುವಂಥ ವಿಚಾರದಲ್ಲಿ. ಬಟ್ ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರದಲ್ಲಿ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಫ್ಲೈಓವರ್ ಇಂದ ಬಂದಂತ ಸಮಯದಲ್ಲಿ ಈತನಿಗೆ ಅಟ್ಯಾಕ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ಫ್ಲೈಓವರ್ ಅಲ್ಲಿ ಎಲ್ಲೂ ಕೂಡ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ. ಒಂದು ವೇಳೆ ಕೆಳಗಡೆ ಅವನನ್ನು ಅಟ್ಯಾಕ್ ಮಾಡಿದ್ದಂಥ ಸಮಯದಲ್ಲಿ ಅವನು ಬೇರೆ ಕಡೆಗೆ ಗುಡ್ಡ ಇರ್ಬೋದು ಅಥವಾ ಬೇರೆ ಅಂಗಡಿಗಳು ಇರ್ಬೋದು, ಅಲ್ಲಿಗೂ ಕೂಡ ಎಸ್ಕೇಪ್ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಬಟ್ ಫ್ಲೈಓವರ್ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಿ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ. ಅವನಿಗೆ ಸೀದಾ ಈ ಫ್ಲೈಓವರ್ ಅಲ್ಲೇ ಓಡಿಕೊಂಡು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡಬೇಕಾಗುತ್ತೆ. ಆ ಸಮಯದಲ್ಲಿ ಅವರು ಮತ್ತೆ ಓಡಿಕೊಂಡು ಹೋಗಿ ಅಟ್ಯಾಕ್ ಮಾಡ್ಬೋದು ಅಂತೇಳಿ. ಅಥವಾ ಈ ಯಾರಾದರೂ ನೋಡಿದ್ರೆ ಫ್ಲೈಓವರ್ ಅಲ್ಲಿ ಇವರಿಗೆ ಎಸ್ಕೇಪ್ ಕೂಡ ಸ್ಟ್ರೈಟ್ ಆಗಿ ಹೋಗ್ಬೋದು, ಸ್ಪೀಡ್ ಆಗಿ ಹೋಗ್ಬೋದು, ಎಸ್ಕೇಪ್ ಕೂಡ ಆಗೋಕೆ ಈಸಿ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಇದನ್ನು ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ. ಮತ್ತೆ ಇಲ್ಲಿ CCTV ಫುಟೇಜ್ ಕೂಡ ರೆಕಾರ್ಡ್ ಆಗುವುದಿಲ್ಲ ಎಲ್ಲೂನು. ಸೊ ಈ ಕಾರಣಕ್ಕಾಗಿ CCTV ಫುಟೇಜ್ ಕೂಡ ಸಿಗಬಾರ್ದು ಅನ್ನುವಂತಹ ವಿಚಾರದಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಮರ್ಡರ್ ಮಾಡಿರುವಂಥದ್ದು ಕೂಡ ಎದ್ದು ಕಾಣುವಂಥದ್ದು. ಸದ್ಯಕ್ಕೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆಯನ್ನು ಕೂಡ ಬೀಸಿದ್ದಾರೆ. ವಿಟ್ಲದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಇವರ ವೆಹಿಕಲ್ ಕೂಡ ಸಿಕ್ಕಿರುವಂಥದ್ದು. ಇವರೇನು ಬಾಡಿಗೆ ವೆಹಿಕಲ್ ಅನ್ನು ಯೂಸ್ ಮಾಡಿದ್ರು, ಇನೋವಾ ವೆಹಿಕಲ್ ಅನ್ನು ಯೂಸ್ ಮಾಡಿದ್ರು, ಅದು ವಿಟ್ಲದ ಸಮೀಪದಲ್ಲಿ ಕೂಡ ಸಿಕ್ಕಿರುವಂಥದ್ದು ಪೊಲೀಸರಿಗೆ. 2 ದಿನಗಳ ಹಿಂದೆ ಈ ಇನೋವಾ ಗಾಡಿಯನ್ನು ಕೂಡ ಇದೇ ದುಷ್ಕರ್ಮಿಗಳು ರೆಂಟಿಗೆ ಅಂತೇಳಿ ತೆಗೆದುಕೊಂಡಿದ್ರು. ನಂತರ ಈ ಕೃತ್ಯವನ್ನು ಮಾಡಿದ್ರು ಅಂತೇಳಿ ಆ ಮಾಲೀಕನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಅವನು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಉಳ್ಳಾಳ ನಿವಾಸಿಗಳು ಕಾರನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತೇಳಿ. ಈ ಉಳ್ಳಾಳ ನಿವಾಸಿ ಯಾರು ಕಾರನ್ನು ತೆಗೆದುಕೊಂಡಿದ್ದಾನೆ, ಅವನ ತಂದೆಗೆ ಕೆಲವು ದಿನಗಳ ಹಿಂದೆ ಅವನ ತಂದೆಯ ಜೊತೆಗೆ ಈ ಆರಿಫ್ಗೆ ಜಗಳ ಕೂಡ ಆಗಿತ್ತು ಅನ್ನುವಂಥ ವಿಚಾರದಲ್ಲಿ ಈ ಕಾರಣಕ್ಕಾಗಿ ವೈಯಕ್ತಿಕ ದ್ವೇಷದಿಂದ ಕೊಲೆ ಮಾಡಿದ್ರ ಅನ್ನುವಂಥ ವಿಚಾರದಲ್ಲಿ
ಅವನು ಸತ್ತಿರುವಂತಹ ಸಮಯದಲ್ಲಿ ಸ್ಥಳೀಯರು ನೋಡಿದಂತಹ ಪ್ರಕಾರ ಚೂರಿ ಕೂಡ ಇತ್ತು ಅಂತೇಳಿ ಕೂಡ ಕೇಳ್ಪಟ್ಟೆ. ಅವನ ಪ್ಯಾಂಟಲ್ಲಿ ಚೂರಿ ಕೂಡ ಇತ್ತು ಅನ್ನುವಂತಹ ವಿಚಾರದಲ್ಲಿ ಚೂರಿಯನ್ನೇ ಹಿಡ್ಕೊಂಡು ಓಡಾಡಿಕೊಂಡು ಇದ್ದ ಈ ಆರಿಫ್ ಅನ್ನುವಂಥ ವ್ಯಕ್ತಿ. ಅಂತ ಹೇಳಿದ್ರೆ ಇವನಿಗೆ ಬೆದರಿಕೆ ಇತ್ತು, ಇವರಿಗೆ ಯಾರಾದರೂ ಅಟ್ಯಾಕ್ ಮಾಡೇ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿರ್ಬೋದು. ಸೊ ಹಾಗಾಗಿ ಇವನ ಪ್ರಾಣವನ್ನು ಕಾಪಾಡೋಕೆ ಆ ಚೂರಿಯನ್ನು ಕೂಡ ಇಟ್ಟುಕೊಂಡಿದೆ. ಇಲ್ಲಿ ನೋಡಿದ ಸ್ಥಳೀಯರು ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದೇ ರೀತಿ 3 ಗಂಟೆ ಅಂತ ಹೇಳಿದ್ರೆ ಅಥವಾ 4 ಗಂಟೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದಷ್ಟು ಜನ ಏನ್ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿರ್ಬೋದು ಅಂತೇಳಿ. ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಕೊಡ್ತಾರೆ. ನಂತರ ಆ ಗಾಯಗಳನ್ನು, ಅವನ ಮೇಲೆ ಇದ್ದಂತಹ ಗಾಯಗಳನ್ನು ನೋಡಿದ ನಂತರ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳಿ ಕೂಡ ಪೊಲೀಸರು ಖಾತರಿಪಡಿಸಿರುವಂಥದ್ದು. ಆ ನಂತರ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಕುತ್ತಿಗೆಗೆ ಒಂದು ಬಲವಾದ ಏಟು ಬಿದ್ದ ಕಾರಣ ಈ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂತ ಹೇಳಿ. ದೈತ್ಯಾಕಾರದ ವ್ಯಕ್ತಿ, ಜಿಮ್ಮಿಗೂ ಕೂಡ ಹೋಗ್ತಾ ಇದ್ದ. ಸೊ ಈತನ ಮೇಲೆ 2002ರಲ್ಲಿ ರೌಡಿ ಶೀಟರ್ ಕೂಡ ದಾಖಲಾಗಿರುವಂಥದ್ದು. ತನ್ನ 18 ವರ್ಷ ವಯಸ್ಸಿನಲ್ಲೇ ಈತನ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಬಂದರು ಪೊಲೀಸ್ ಸ್ಟೇಷನ್ ಅಲ್ಲಿ. ಅಂತ ಹೇಳಿದ್ರೆ ಬೆಂಕಿ ಹಾಕುವ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಬಂದಾರು ಪೊಲೀಸ್ ಸ್ಟೇಷನ್ ಅಲ್ಲಿ. ಈತನ ಹಿಂದೆ 2022ರಲ್ಲಿ ಒಂದು ಅಟ್ಯಾಕ್ ಕೂಡ ಮಾಡಿರ್ತಾರೆ. ಅಂತ ಹೇಳಿದ್ರೆ ಒಬ್ಬ ನೌಫಲ್ ಅನ್ನುವಂತಹ ವ್ಯಕ್ತಿ ಗಾಂಜಾವನ್ನು ಸೇವಿಸಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ನಡೆದುಕೊಂಡು ಹೋದಂತ ಸಮಯದಲ್ಲಿ ರೈಲು ಅವನ ಮೇಲೆ ಬಂದು ಅವನು ಸಾವಿಗೀಡಾಗಿದ್ದ ಅನ್ನುವಂಥ ವಿಚಾರದಲ್ಲಿ. ಅದು ಸಾವಲ್ಲ, ಕೊಲೆ ಅಂತೇಳಿ ಕೂಡ ಒಂದಷ್ಟು ಜನ ಬಿಂಬಿಸ್ತಾ ಇದ್ರು. ಸೊ ನೌಫಲ್ಗೂ ಮತ್ತು ಆರಿಫ್ಗೂ ಕೂಡ ಒಂದಷ್ಟು ದ್ವೇಷ ಇತ್ತು. ಈ ನೌಫಲ್ ಮತ್ತು ಅವರ ತಂಡ ಒಂದಷ್ಟು ಸಾಲ ಕೂಡ ಕೊಟ್ಟಿರುತ್ತೆ ಆರಿಫ್ನ ಸಹೋದರನಿಗೆ. ಅದಕ್ಕೆ ಬಡ್ಡಿ ಕಟ್ಟಿಲ್ಲ ಅಂತೇಳಿ ಏನೋ ಗಲಾಟೆಯಾಗಿ ಇವನ ಮೇಲೆ ಅಟ್ಯಾಕ್ ಕೂಡ ನಡೆದಿರುವಂಥದ್ದು ಈ ಆರಿಫ್ನ ಮೇಲೆ. ಧಕ್ಕೆಗೆ ಹೋಗುವಂತಹ ಸಮಯದಲ್ಲಿ ಮುಂಜಾನೆ ಅಟ್ಯಾಕ್ ಮಾಡೋಕೆ ಮುಂದಾಗಿರುವಂಥದ್ದು ಅದು ಕೂಡ. ಸೊ ಆಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮತ್ತೆ ಇದೇ ನೌಫಲ್ ಅಂಡ್ ಗ್ಯಾಂಗ್ನವರು ಹತ್ಯೆ ಮಾಡಿದ್ರ ಅನ್ನುವಂಥ ವಿಚಾರದಲ್ಲಿ ಸಂಶಯ ಕೂಡ ಮೂಡುವಂಥದ್ದು. ಇವನ ಹತ್ಯೆಗೆ ಉಳ್ಳಾಳ, ಬಂಟ್ವಾಳ, ವಾಮಂಜೂರು ಮತ್ತೆ ಸುರತ್ಕಲ್ನ 6 ಜನ ಸೇರಿ ಹತ್ಯೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೂ ಕೂಡ ಸಿಕ್ಕಿರುವಂಥದ್ದು. ಕೆಲವು ದಿನಗಳ ಹಿಂದೆ ಉಳ್ಳಾಳದ ಒಬ್ಬ ವ್ಯಕ್ತಿ ಏನು ಭಾಗಿಯಾಗಿದ್ದಾನೆ, ಕಾರ್ ಕೊಂಡೋಗಿದ್ದಾನೆ, ಆ ವ್ಯಕ್ತಿಯ ತಂದೆಯ ಜೊತೆಗೆ ಧಕ್ಕೆಯಲ್ಲೂ ಕೂಡ ಜಗಳವಾಡಿದ್ದ ಅನ್ನುವಂತಹ ಕಾರಣ. ಸೊ ಈ ಕಾರಣಕ್ಕಾಗಿಯೇ ಕೊಲೆ ಆಯ್ತಾ ಅಂತೇಳಿ ಎಲ್ಲಾನು ಕೂಡ ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಇಲ್ಲಿ ಒಂದು ಸ್ಕ್ಯಾನರ್ ಕೂಡ ಸಿಕ್ಕಿದೆ, ಗೊತ್ತಿಲ್ಲ. AK ಮೊಹಮ್ಮದ್ ಶರೀಫ್ ಅನ್ನುವಂಥ ಹೆಸರು ಕೂಡ ಇದೆ ಈ ಸ್ಕ್ಯಾನರ್ ಅಲ್ಲಿ. ಗೊತ್ತಿಲ್ಲ, ದುಷ್ಕರ್ಮಿಗಳು ಬಂದಂಥ ಸಮಯದಲ್ಲಿ ಅವರ ಕಾರಲ್ಲಿ ಇದ್ದಂಥ ಅಥವಾ ಅವರ ಕೈಯಲ್ಲಿ ಇದ್ದಂಥ ಸ್ಕ್ಯಾನರ್ ಏನಾದರೂ ಬಿದ್ದು ಹೋಗಿದ್ಯಾ ಅಂತೇಳಿ, ಅಥವಾ ಇಲ್ಲಿ ಪಕ್ಕದವರದೇ ಯಾರ್ದಾದ್ರೂ ಬಿಸಾಡಿ ಹೋಗಿದ್ಯಾ ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ಬೋದು ಯಾರ್ದು ಈ ಮೊಹಮ್ಮದ್ ಶರೀಫ್ ಅನ್ನುವಂಥ ವಿಚಾರದಲ್ಲಿ. ಈಗ ಆರೋಪಿಗಳು ಸಿಗ್ಲಿಲ್ಲ, ಬ್ಯಾಂಗ್ಳೂರಿಗೆ ಪರಾರಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನೋಡಬೇಕು ಯಾವ ರೀತಿಯಾಗಿ ಈ ಪ್ರಕರಣವನ್ನು ಪೊಲೀಸರು ಭೇದಿಸ್ತಾರೆ ಅಂತೇಳಿ.